ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು 5 ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ಸ್ಟೂಡೆಂಟ್ಸ್ ಆಗಿದ್ದೀರಾ, ಯಾರ್ಯಾರು ಹೌಸ್ ವೈಫ್ ಆಗಿದ್ದೀರಾ, ಸೊ ನೀವು ಫುಲ್ ಟೈಮ್ ಜಾಬ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ರೆಸ್ಯೂಮೇನ ಮತ್ತು ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿದರೆ ಖಂಡಿತ ಜಾಬ್ ಸಿಗುತ್ತೆ ಎಲ್ರಿಗೂ. ಸೊ ಎಲ್ರೂ ಜಾಬ್ಗೆ ಒಂದೊಂದೇ ರಿಕ್ವೈರ್ಮೆಂಟ್ ನೋಡ್ಬಿಟ್ಟು ಅಪ್ಲೈ ಮಾಡಿ, ಯಾವ ಜಾಬಲ್ಲಿ ಇಂಟ್ರೆಸ್ಟ್ ಇದೆ ಮತ್ತು ಯಾವ ಜಾಬ್ಗೆ ಎಲಿಜಿಬಲ್ ಇದ್ದೀರಾ ನೋಡ್ಬಿಟ್ಟು ಅಪ್ಲೈ ಮಾಡಿ. ಸೊ ಖಂಡಿತ ಜಾಬ್ ಸಿಗುತ್ತೆ. ಸೊ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನನ್ನದೊಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಸೊ ನಾವು 1-to-1 ಮೆಂಟರ್ಶಿಪ್ಪು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ನಾವು ಕೊಟ್ಟಿರೋ ಬಿಲೋ ಇಮೇಲ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ. ಸೊ 1-to-1 ಕನೆಕ್ಟ್ ಆಗೋಣ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ನೆಕ್ಸಾ ದೇವ್ IT ಸೊಲ್ಯೂಷನ್ ಅಂತ. ಇವರು ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಇದು ಪಾರ್ಟ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗಾಗಿರುತ್ತೆ. ಸೊ ನೆಕ್ಸಾ ದೇವ್ ಅನ್ನೋದು ಇನೋವೇಟಿವ್ ಡಿಜಿಟಲ್ ಸೊಲ್ಯೂಷನ್ ಇಸ್ ಸೀಕಿಂಗ್ ಎ ಡೈನಮಿಕ್ ಅಂಡ್ ರಿಸಲ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಜಾಯ್ನ್ ಅವರ್ ಟೀಮ್ ಅಂತೆ. ಸೊ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಪರ್ಸನ್ನ ನೋಡ್ತಾ ಇದ್ದಾರಂತೆ. ಅದರಲ್ಲಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ನೋಡೋದಾದ್ರೆ, ಡೆವಲಪ್ ಅಂಡ್ ಎಕ್ಸಿಕ್ಯೂಟ್ ಎ ಕಂಪ್ರೆನ್ಸಿವ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಟು ಎನ್ಹಾನ್ಸ್ ಬ್ರ್ಯಾಂಡ್ ವಿಸಿಬಿಲಿಟಿ ಅಂತ. ಅಂದರೆ ಅವ್ರದ್ದು ಡಿಜಿಟಲ್ ಮಾರ್ಕೆಟಿಂಗ್, ಅವ್ರದ್ದು ಬ್ರ್ಯಾಂಡ್ನ ಪ್ರಮೋಟ್ ಮಾಡೋ ಥರ ಇರಬೇಕಂತೆ. ಮತ್ತು ಕೋಆರ್ಡಿನೇಟ್ ವಿತ್ ಎಕ್ಸ್ಟರ್ನಲ್ ವೆಂಡರ್ ಆ್ಯಂಡ್ ಏಜೆನ್ಸಿ ಟು ಆಪ್ಟಿಮೈಸ್ ಡಿಜಿಟಲ್ ಅಡ್ವರ್ಟೈಸಿಂಗ್ ಎಫರ್ಟ್ಸ್ ಅಂತಂದರೆ, ಡಿಜಿಟಲ್ ಅಂದರೆ ಎಷ್ಟೊಂದು ಈಗ ಸ್ಟಾರ್ಸ್ಗೆಲ್ಲ ತುಂಬ ಅಮೌಂಟ್ ಕೊಡಬೇಕಾಗುತ್ತೆ. ಸೊ ವೆಂಡರ್ಸ್ ಜೊತೆ ಎಲ್ಲ ಮಾತಾಡಿ, ಏಜೆನ್ಸಿ ಜೊತೆ ಎಲ್ಲ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಉಳಿಸೋಕ್ಕೆ ಸಾಧ್ಯ ಅಷ್ಟು ಉಳಿಸ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಕೊಲಾಬ್ರೇಟ್ ವಿತ್ ಅ ಡಿಸೈನ್ ಟೀಮ್ ಟು ಪ್ರೊಡ್ಯೂಸ್ ಅಪೀಲಿಂಗ್ ಮಲ್ಟಿಮೀಡಿಯಾ ಕಂಟೆಂಟ್ ದಟ್ ಅಲೈನ್ ವಿತ್ ಅ ಮಾರ್ಕೆಟಿಂಗ್ ಗೋಲ್ಸ್ ಅಂತಂದರೆ, ಒಂದು ಅಡ್ವರ್ಟೈಸ್ಮೆಂಟ್ನ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ಕೊಡ್ಬೋದು, ಆ ಥರ ನೋಡಿ ಅಂತಲೂ ಹೇಳ್ತಿದ್ದಾರೆ. ಮತ್ತು ಅನಲೈಸ್ ಡಿಜಿಟಲ್ ಮಾರ್ಕೆಟಿಂಗ್ ಮೆಟ್ರಿಕ್ಸ್ ಟು ಮೆಷರ್ ದ ಎಫೆಕ್ಟಿವ್ನೆಸ್ ಆಫ್ ಕ್ಯಾಂಪೇನಿಂಗ್ ಆ್ಯಂಡ್ ಡ್ರೈವ್ ಇಂಪ್ರೂವ್ಮೆಂಟ್ ಅಂತೆ. ಮತ್ತು ಕ್ರಿಯೇಟ್ ಆ್ಯಂಡ್ ಮ್ಯಾನೇಜ್ ಎಂಗೇಜಿಂಗ್ ಕಂಟೆಂಟ್ ಫಾರ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್, ಬ್ಲಾಗ್ಸ್, ಇಮೇಲ್ ಕ್ಯಾಂಪನಿಂಗ್ ಅಂತಂದರೆ ಇದು ಬ್ಲಾಗ್ಸ್ಗಳೆಲ್ಲ ಮಾಡಬೇಕು ಮತ್ತು ಇಮೇಲ್ ಎಲ್ಲ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು. ಮತ್ತು ಮ್ಯಾನೇಜ್ SEO ಆ್ಯಂಡ್ SEME ಇನಿಷಿಯೇಟಿವ್ ಟು ಇಂಪ್ರೂವ್ ವೆಬ್ಸೈಟ್ ಟ್ರಾಫಿಕ್ ಆ್ಯಂಡ್ ಸರ್ಚ್ ಇಂಜಿನ್ ರ್ಯಾಂಕಿಂಗ್. ಈಗ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿದ್ರೆ, ಅಡ್ವರ್ಟೈಸ್ ಮಾಡಿದರೆ ತುಂಬ ಜನ ಬರ್ತಿರ್ತಾರಲ್ಲ, ಆಗ ಒಂದೊಂದು ಪ್ಲ್ಯಾಟ್ಫಾರ್ಮ್ ವರ್ಕ್ ಆಗಲ್ಲ ಲಿಂಕು, ಯಾಕೆಂದರೆ ಸರ್ವರ್ ಇಸ್ ಬಿಸಿ ಅಂತ ಬರುತ್ತೆ. ಸೊ ಆ ಥರ ಟ್ರಾಫಿಕ್ನ ಅವಾಯ್ಡ್ ಮಾಡೋ ಥರ ನೋಡ್ಕೋಬೇಕಂತೆ. ಇನ್ನು ಏನು ರಿಕ್ವೈರ್ಮೆಂಟ್ ಕೇಳಿದ್ದಾರೆ ಅಂದರೆ, ಈ ಕಂಪ್ನಿಯವ್ರದ್ದು ರಿಕ್ವೈರ್ಮೆಂಟ್ ನೋಡಿದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ರಿಲೇಟೆಡ್ ಫೀಲ್ಡ್, ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು. ಮತ್ತು ಪ್ರೂವನ್ ಎಕ್ಸ್ಪೀರಿಯನ್ಸ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ವಿತ್ ಅ ಸ್ಟ್ರಾಂಗ್ ಪ್ರೊಫೈಲ್ ಫಾರ್ ಸಕ್ಸಸ್ಫುಲ್ ಕ್ಯಾಂಪೇನಿಂಗ್, ಅಂದರೆ ಎಕ್ಸ್ಪೀರಿಯನ್ಸ್ ಇದೆ ಬೆನಿಫಿಟ್ಸ್ ಅಂತ ಹೇಳ್ತಿದ್ದಾರೆ. ಎಕ್ಸಲೆಂಟ್ ರಿಟರ್ನ್ ಅಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ವಿತ್ ಅ ನ್ಯಾಕ್ ಆಫ್ ಸ್ಟೋರಿ ಟೆಲ್ಲಿಂಗ್, ಅಂದರೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಸ್ಟೋರಿ ಟೆಲ್ಲಿಂಗ್ಗೆ ಮೇನ್ ಅಲ್ವಾ. ಸೊ ಸ್ಟೋರಿ ಟೆಲ್ಲಿಂಗ್ ಇರೋರು ಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಎಬಿಲಿಟಿ ಟು ವರ್ಕ್ ಕೊಲಾಬ್ರೇಟ್ಲಿ ಇನ್ ಟೀಮ್ ಎನ್ವಿರಾನ್ಮೆಂಟ್ ಆ್ಯಂಡ್ ಮ್ಯಾನೇಜ್ ಮಲ್ಟಿಪಲ್ ಪ್ರಾಜೆಕ್ಟ್ ಸೈಮಲ್ಟೇನಿಯಸ್ಲಿ ಅಂತಂದರೆ ಬೇರೆ ಬೇರೆ ಪ್ರಾಜೆಕ್ಟ್ಗಳೆಲ್ಲ ನೋಡ್ಕೋಬೇಕು ಒಂದೇ ಸಲ ಅಂತ ಹೇಳ್ತಿದ್ದಾರೆ. ಮತ್ತು ಅಪ್ ಟು ಡೇಟ್ ವಿತ್ ದ ಲೇಟೆಸ್ಟ್ ಟ್ರೆಂಡ್ಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸ್ ಇನ್ ಆನ್ಲೈನ್ ಮಾರ್ಕೆಟಿಂಗ್ ಆ್ಯಂಡ್ ಮೆಷರ್ಮೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ಅವ್ರದ್ದು ಸ್ಕಿಲ್ಸ್, ಅಂದರೆ ಏನೇನು ರಿಕ್ವೈರ್ ಬೇಕು ಅಂತ. ಮತ್ತು ಗೂಗಲ್ ಅನಾಲಿಟಿಕ್ಸ್ ಅಂದರೆ ಎಕ್ಸೆಲಲ್ಲಿ ಸ್ವಲ್ಪ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಿದ್ದಾರೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಇಲ್ಲಿ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ, ಡಿಗ್ರಿ ಆಗಿದೆ ಸಾಕು. ಸೊ ಇದೊಂದು ಪಾರ್ಟ್ ಟೈಮ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಈಗ ಇನ್ನೊಂದು ಜಾಬ್ ನೋಡ್ಕೊಂಬರೋಣ. ಸ್ಯಾಪ್ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ ತುಂಬ ಜನ. ನನಗೆ ತುಂಬ ದಿನದಿಂದ ನನಗೆ ಸ್ಯಾಪ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಸೊ ಗೊತ್ತಾಗಿರಲಿಲ್ಲ. ಇವಾಗ ಒಂದು ಪಾರ್ಟ್ ಟೈಮ್ ಜಾಬ್ ಇದೆ ಸ್ಯಾಪ್ ಮೇಲೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿದ್ದು ಲಾರೆಟ್ LLC ಅನ್ನೋ ಕಂಪ್ನಿಯವರು ಸ್ಯಾಪ್ ಅಸೆಸ್ಟ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ನು, ಪಾರ್ಟ್ ಟೈಮ್ ಆಗಿರುತ್ತೆ. ಪರ್ ಅವರು $10 $15 ಪೇ ಮಾಡ್ತಾರೆ ನಿಮಗೆ. ಸೊ ಇದು ಪ್ರಾಜೆಕ್ಟ್ ಮಾಡಿಕೊಟ್ರೆ ಇದೊಂಥರ ಫ್ರೀಲ್ಯಾನ್ಸಿಂಗ್ ಥರ ಆಗುತ್ತೆ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ, ದ ಸ್ಯಾಪ್ ವರ್ಕ್ ಆ್ಯಂಡ್ ಅಸೆಸ್ಟ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜಿಂಗ್ ದ ಲೈಫ್ ಸೈಕಲ್ ಆಫ್ ಅಸೆಸ್ಟ್ ವಿತ್ ಇನ್ ದ ಆರ್ಗನೈಜೇಷನ್ ಯೂಸಿಂಗ್ ಸ್ಯಾಪ್ ಸೊಲ್ಯೂಷನ್ ಅಂತಂದರೆ, ನೀವು ಆರ್ಗನೈಜೇಷನಲ್ಲಿ ಸ್ಯಾಪ್ ಯೂಸ್ ಮಾಡಿಕೊಂಡು ಅವ್ರ ಅಸೆಟ್ನೆಲ್ಲ ಮ್ಯಾನೇಜ್ ಮಾಡ್ಕೊಡ್ಬೇಕಂತೆ. ದಿಸ್ ರೋಲ್ ಎನ್ಶ್ಯೂರ್ ದ ಅಸೆಟ್ ಆರ್ ಪ್ರಾಪರ್ಲಿ ಟ್ರ್ಯಾಕ್ಡ್, ಮೇಂಟೈನ್ಡ್ ಆ್ಯಂಡ್ ಆಪ್ಟಿಮೈಸ್ ಟು ಮ್ಯಾಕ್ಸಿಮೈಸ್ ಎಫಿಷಿಯನ್ಸಿ ಆ್ಯಂಡ್ ಮಿನಿಮೈಸ್ ಡೌನ್ ಟೈಮ್.
ಅಂದರೆ ಡೌನ್ ಟೈಮ್ ಅಂದರೆ ಅದು ಸರ್ವರ್ ಆಕ್ಸೆಸಬಲ್ ಇಲ್ಲದೆ ಇದ್ದ ಟೈಮಲ್ಲಿ ಆಕ್ಸೆಸಬಲ್ ಇಲ್ವಲ್ಲ, ಸೊ ಅದನ್ನೆಲ್ಲ ಕಮ್ಮಿ ಮಾಡಬೇಕಂತೆ. ಮತ್ತು ಟ್ರ್ಯಾಕ್ ಮಾಡಿ ಪ್ರಾಡಕ್ಟ್ಸ್ ಎಲ್ಲ ಸ್ಯಾಪ್ ಯೂಸ್ ಮಾಡ್ಕೊಂಡು ಕರೆಕ್ಟಾಗಿ ಬಂದಿದ್ದೇನಾ ಅಂತ ನೋಡಬೇಕು. ದ ಸ್ಪೆಷಲಿಸ್ಟ್ ವಿಲ್ ವರ್ಕ್ ಕ್ಲೋಸ್ಲಿ ವಿತ್ ಅ ಕ್ರಾಸ್ ಫಂಕ್ಷನಲ್ ಟೀಮ್ ಟು ಇಂಪ್ಲಿಮೆಂಟ್ ಆ್ಯಂಡ್ ಇಂಪ್ರೂವ್ ಸ್ಯಾಪ್ ಸೊಲ್ಯೂಷನ್ ಸಪೋರ್ಟಿಂಗ್ ಬೋತ್ ರೊಟೀನ್ ಆ್ಯಂಡ್ ಸ್ಟ್ರಾಟಜಿಕ್ ಮೇಂಟೆನೆನ್ಸ್ ಆಪರೇಷನ್. ಅಂದರೆ ಬೇರೆ ಬೇರೆ ಟೀಮ್ ಅವ್ರ ಜೊತೆ ಕೊಲಾಬ್ರೇಟ್ ಮಾಡಬೇಕಂತೆ. ಮತ್ತು ಲೀಡ್ ದ ಕಾನ್ಫಿಗರೇಷನ್ ಆ್ಯಂಡ್ ಕಸ್ಟಮೈಸೇಷನ್ ಆಫ್ ಸ್ಯಾಪ್ ವರ್ಕ್ ಆ್ಯಂಡ್ ಅಸೆಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ PM MM CS ಇದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ನೀವೇನಾದ್ರು ನೋಡ್ತಾ ಇದ್ರೆ ವಿಡಿಯೋನ ಸ್ಯಾಪ್ ಯಾರು ಮಾಡಿದರೆ ಅಪ್ಲೈ ಮಾಡಿ. ಮತ್ತು ಇಂಪ್ಲಿಮೆಂಟ್ ಸ್ಯಾಪ್ ಸೊಲ್ಯೂಷನ್ ಫಾರ್ ಅಸೆಸ್ಟ್ ಟ್ರ್ಯಾಕಿಂಗ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ರಿಪೇರ್ ವರ್ಕ್ ಆರ್ಡರ್ಸ್ ಆ್ಯಂಡ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂತೆ. ಮತ್ತು ಆಪ್ಟಿಮೈಸ್ ಅಸೆಸ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ಸು ಟು ಇಂಪ್ರೂವ್ ಅಪ್ ಟೈಮ್ ರೆಡ್ಯೂಸ್ ಕಾಸ್ಟ್ ಆ್ಯಂಡ್ ಎಕ್ಸ್ಟೆಂಡ್ ಅಸೆಟ್ ಲೈಫ್ ಸೆಟ್ ಅಂತ. ಅಂದರೆ ಕಾಸ್ಟ್ ಮ್ಯಾಕ್ಸಿಮೈಸ್ ಮಾಡಬೇಕಂತೆ. ಜಾಸ್ತಿ ಕಾಸ್ಟನ್ನೇ ಬೇರೆ ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರಿಂದ ಸೊ ಕಾಸ್ಟ್ ಎಲ್ಲ ರೆಡ್ಯೂಸ್ ಮಾಡಬೇಕಂತೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ರಿಮೋಟ್ ಆ್ಯಂಡ್ ಫ್ರೀಲ್ಯಾನ್ಸಿಂಗ್ ಪೊಸಿಷನ್ ಅಂತಂದರೆ ಪಾರ್ಟ್ ಟೈಮ್ ಆಗಿರುತ್ತೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಸೆಂಡ್ ಯುವರ್ ರೆಸ್ಯೂಮೆ ಅಟ್ lakshmi.laureate.llc.com. ಸೊ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೂ ಅಪ್ಲೈ ಮಾಡಿ. ಸೊ ಈಗ ಇನ್ನೊಂದು ಥರ್ಡ್ ಕಂಪ್ನಿ ಬಂದ್ಬಿಟ್ಟು ವೇದಾಂತ್ ಅಂತ. ಅವರು ಅರ್ಲಿ ಲರ್ನಿಂಗ್ ಟೀಚರ್ ಫಾರ್ ಮ್ಯಾಥ್ಸು, ಕೋಡಿಂಗು, ಸ್ಪೋಕನ್ ಇಂಗ್ಲೀಷು, ಫೋನಿಕ್ಸ್ ಅಂದರೆ ಫಿಸಿಕ್ಸ್ ಬರುತ್ತಲ್ಲ ಆ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ಲಿ ರಿಮೋಟ್ ಆಗಿರುತ್ತೆ. ಇದು ಪಾರ್ಟ್ ಟೈಮ್ ಆಗಿರುತ್ತೆ. ಸೊ ಇವ್ರು ಯಾವ ಥರ ಲುಕಿಂಗ್ ಫಾರ್ ದ ಪಾರ್ಟ್ ಟೈಮ್ ಟೀಚಿಂಗ್ ಆಪರ್ಚುನಿಟಿ ದಟ್ ಫ್ಲೆಕ್ಸಿಬಲ್ ರಿವಾರ್ಡಿಂಗ್ ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಅಂಥವ್ರಾಗಿದೆ. ಅದನ್ನ ಅಪ್ ಟು 22,500 ಮಂತ್ ಸ್ಟಾರ್ಟಿಂಗ್ ವಿತ್ ಜಸ್ಟ್ 5 hours ಎ ಡೇ. ಸೊ 22,000 ಅಂದರೆ 22.5 ಕೊಡ್ತಿದ್ದಾರೆ. 5 hours ಎ ಡೇ ಮಾಡಬೇಕಂತೆ. ಬೂಸ್ಟ್ ಯುವರ್ ಇನ್ಕಮ್ ವಿತ್ ಅಪ್ಗ್ರೇಡ್ ರೆಫರಲ್ ಆ್ಯಂಡ್ ಎಕ್ಸ್ಟ್ರಾ ಅವರ್ಸ್ ಅಂತೆ. ಸೊ ಇನ್ನೂ ನಾವು ಎಕ್ಸ್ಟ್ರಾ ಅವರ್ಸ್ ಮಾಡ್ತೀವಿ ಅಂತಂದರೆ ಇನ್ನು ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ. ಗ್ರೋ ಯುವರ್ ಕೆರಿಯರ್ ವಿತ್ ಆಪರ್ಚುನಿಟಿ ಇನ್ ಮೆಂಟರ್ಶಿಪ್ ಕ್ಯೂರಿಕಲಮ್ ಡಿಸೈನ್ ಅಂತ ಹೇಳಿದ್ದಾರೆ. ಸೊ ಯಾವ ಥರ ಸ್ಕಿಲ್ ಸೆಟ್ ಬೇಕಪ್ಪ ಅಂತ ಅಂದರೆ ಇಲ್ಲಿ ಇಂಗ್ಲೀಷು ಫೋನಿಕ್ ಸರ್ಟಿಫೈಡ್ ಆರ್ BA ಇಂಗ್ಲೀಷು B.Ed ಇಂಗ್ಲೀಷು ಮತ್ತು ಲ್ಯಾಂಗ್ವೇಜು ಆ ಥರ ಮಾಡಿರೋರು ಅಪ್ಲೈ ಮಾಡ್ಬೋದು. ಇಂಗ್ಲೀಷ್ ಅವ್ರಿಗೆ ಮ್ಯಾಥ್ಸ್ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಟೆಕ್ IT ಕಾಮರ್ಸ್ ಮ್ಯಾಥ್ಸ್ ಅವ್ರು ಅಪ್ಲೈ ಮಾಡ್ಬೋದು. ಕೋಡಿಂಗ್ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಎಜುಕೇಷನ್ ಆ ರಿಲೇಟೆಡ್ ಫೀಲ್ಡ್ ಅಂತೆ. ಮತ್ತು ಇಲ್ಲಿ ಆಫ್ಲೈನ್ ಅಥವಾ ಮಿಡಲ್ ಸ್ಕೂಲ್ ಎಜುಕೇಷನ್, ಆನ್ಲೈನ್ ಅಥವಾ ಆಫ್ಲೈನ್ ಎರಡು ಇರುತ್ತೆ. ನಿಮ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಅದು ಮಾಡ್ಕೋಬೋದು. ಮತ್ತು ಇಲ್ಲಿ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸು, ಎಕ್ಸೆಪ್ಷನಲ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರಬೇಕಂತೆ. ಸೊ ಆಮೇಲೆ ಇಲ್ಲಿ ವೀಕೆಂಡ್ ಅವೈಲೇಬಿಲಿಟೀಸ್ ಮಸ್ಟ್ ವೀಕೆಂಡಲ್ಲಿ ಟೀಚ್ ಮಾಡಲೇಬೇಕು, ಯಾಕೆಂದರೆ ವೀಕೆಂಡಲ್ಲೇ ಅಲ್ವಾ ಆನ್ಲೈನ್ ಕ್ಲಾಸ್ ತೊಗೊಳ್ಳೋದು. ಸೊ ವೀಕೆಂಡಲ್ಲಿ ಅವೈಲೇಬಿಲಿಟಿ ಮಸ್ಟ್ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ನಾನು ಈ ಲಿಂಕ್ನು ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಜಾಬ್ಗೆ ಎಲ್ಲರೂ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಈ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಎಲಿಜಿಬಲ್ ಇರೋರು ಅಪ್ಲೈ ಮಾಡಿ ಜಾಬ್ಗೆ. ಇನ್ನೊಂದು ಕಂಪ್ನಿ ಬಂದುಬಿಟ್ಟು ಟ್ಯೂಟರ್ ವಿತ್ ಅ ಪ್ರಿಪ್ಲೇ ಅಂತೆ. ಸೊ ಇವರನ್ನು ಆನ್ಲೈನ್ ಇಂಗ್ಲೀಷ್ ಟೀಚರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ರಿಮೋಟ್ ಪೊಸಿಷನು, ಕಾಂಟ್ರಾಕ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಆನ್ಲೈನ್ ಇಂಗ್ಲೀಷ್ ಟ್ಯೂಟರ್ ರಿಮೋಟು ಏನು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋಣ. ವಿ ಆರ್ ಗ್ಲೋಬಲ್ ಮಾರ್ಕೆಟ್ ಪ್ಲೇಸ್ ದಟ್ ಕನೆಕ್ಟ್ ಟ್ಯೂಟರ್ ವಿತ್ 100,000 ಆಫ್ ಲರ್ನರ್ ಅಕ್ರಾಸ್ ದ ಗ್ಲೋಬ್. ಅಂದರೆ ಆಲ್ ಓವರ್ ಗ್ಲೋಬಲ್ ಇದ್ದಾರೆ, ಅವ್ರಿಗೆಲ್ಲ ಟೀಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ವಿ ಆರ್ ಲುಕಿಂಗ್ ಫಾರ್ ಡೆಡಿಕೇಟೆಡ್ ಎಂಥೂಸಿಯಾಸ್ಟಿಕ್ ಆ್ಯಂಡ್ ಪ್ಯಾಷನೇಟ್ ಇಂಗ್ಲೀಷ್ ಟೀಚರ್ ಟು ಟ್ಯೂಟರ್ ಸ್ಟೂಡೆಂಟ್ಸ್ ಆನ್ಲೈನಲ್ಲಿ ಇಂಗ್ಲೀಷ್ ಟೀಚ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಹೆಲ್ಪ್ ಟೆಮ್ ಟು ಅಚೀವ್ ದೇರ್ ಲ್ಯಾಂಗ್ವೇಜ್ ಲರ್ನಿಂಗ್ ಗೋಲ್ಸ್ ಅಂತೆ. ಸೊ ಇಲ್ಲಿ ಆಕ್ಸೆಸ್ ಅವರ್ ಮೆಟೀರಿಯಲ್ ಲೈಬ್ರರಿ, ಸೇವ್ ಟೈಮ್ ಪ್ರಿಪೇರಿಂಗ್ ವಿತ್ ಆಕ್ಸೆಸ್ ಟು ಅವರ್ ಲೈಬ್ರರಿ ಫಾರ್ ಇಂಗ್ಲೀಷ್ ಮೆಟೀರಿಯಲು. ಮತ್ತು ಟೀಚ್ ಸ್ಟೂಡೆಂಟ್ ಫಾಲೋ ಯುವರ್ ಓನ್ ಟೀಚಿಂಗ್ ಫಿಲಾಸಫಿ, ಸೆಟ್ ಯುವರ್ ಓನ್ ಸ್ಕೆಡ್ಯೂಲ್ಸ್ ಆ್ಯಂಡ್ ವರ್ಕ್ ಫ್ರಮ್ ಎನಿವೇರ್. ಅಂದರೆ ನಿಮ್ಗೆ ಯಾವಾಗ ಟೀಚ್ ಮಾಡಬೇಕು ಅನಿಸುತ್ತೆ ಅವಾಗ ಸ್ಕೆಡ್ಯೂಲ್ ಮಾಡಿಕೊಂಡು ನೀವು ಯಾವಾಗ ವರ್ಕ್ ಮಾಡಬೇಕು ಅನಿಸುತ್ತೆ ಎನಿವೇರ್ ವರ್ಲ್ಡಲ್ಲಿ ಎಲ್ಲಾದರೂ ಮಾಡ್ಬೋದಂತೆ. ಲರ್ನ್ ಆ್ಯಂಡ್ ಗ್ರೋ ಟ್ಯೂಟರ್, ಎಂಜಾಯ್ ಫ್ರೀ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಕೋರ್ಸ್ ಆ್ಯಂಡ್ ಲೈವ್ ವೆಬಿನಾರ್ಸ್ ಇರುತ್ತಂತೆ ಅಂದರೆ ಟೀಚರ್ಸ್ಗಳಿಗೂ. ಮತ್ತು ಕನೆಕ್ಟ್ ವಿತ್ ಅದರ್ ಟ್ಯೂಟರ್ಸ್, ಗೆಟ್ ಇನ್ಸ್ಪೈರ್ಡ್ ಬೈ ದ ಕನೆಕ್ಟಿಂಗ್ ವಿತ್ ದ ಟ್ಯೂಟರ್ಸ್ ಇನ್ ಅವರ್ ಸಪೋರ್ಟಿವ್ ಅಂತ ಹೇಳಿದ್ದಾರೆ. ಮತ್ತು ಮ್ಯಾನೇಜ್ ಯುವರ್ ಟ್ಯೂಟರಿಂಗ್ ಬಿಸ್ನೆಸ್, ಸೆಟ್ ಯುವರ್ ಓನ್ ರೇಟ್ ಆ್ಯಂಡ್ ಗೆಟ್ ಅ ಗೈಡೆನ್ಸ್, ಅಟ್ರಾಕ್ಟಿವ್ ಲರ್ನರ್ಸ್, ಬೂಸ್ಟ್ ಯುವರ್ ಇನ್ಕಮ್ ಅಂತ ಹೇಳಿದ್ದಾರೆ. ಮತ್ತು ಕಂಡಕ್ಟ್ ಲೆಸ್ ವಿತ್ ಈಸಿ, ಫೀಲ್ ಎಂಪವರ್ಡ್ ಬೈ ದ ಅವರ್ ವರ್ಚುವಲ್ ಟ್ರೈನಿಂಗ್ ಸ್ಪೇಸ್ ಆ್ಯಂಡ್ AI ಡ್ರಿವನ್ ಟೂಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಾವು ಟೀಚ್ ಮಾಡಬೇಕಾಗುತ್ತೆ. ಏನು ಬೇಕು ಕ್ವಾಲಿಫಿಕೇಷನ್ ಇಲ್ಲಿ ಜಾಯ್ನ್ ಆಗೋಕ್ಕೆ ಅಂದರೆ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಟೀಚರ್ ಅಲ್ವಾ. ಸೊ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಬೇಕು. ಟೀಚಿಂಗ್ ಕ್ವಾಲಿಫಿಕೇಷನ್ ಪ್ರಿಫರ್ ಬಟ್ ನಾಟ್ ರಿಕ್ವೈರ್ಡ್, ಅಂದರೆ ಇದ್ದರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ಪ್ರಿಫರ್ ಬಟ್ ನಾಟ್ ಮ್ಯಾಂಡೇಟರಿ ಅಂತೆ.
ಯೂನಿವರ್ಸಿಟಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಇಂಗ್ಲೀಷ್ ಟೀಚಿಂಗ್ ಸರ್ಟಿಫಿಕೇಷನ್ ಇದ್ದರೆ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಮತ್ತು ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಇನ್ ಟೀಚಿಂಗು, ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ 1-to-1 ಕ್ಲಾಸ್ ಅಂದರೆ 1-to-1 ಕ್ಲಾಸಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಬೆಸ್ಟ್ ಆನ್ಲೈನಲ್ಲಿ ಅಂತ ಹೇಳ್ತಿದ್ದಾರೆ. ಮತ್ತು ಎಕ್ಸ್ಪೀರಿಯನ್ಸ್ ಯೂಸಿಂಗ್ ಆರ್ ಕ್ರಿಯೇಟಿಂಗ್ ಮೆಟೀರಿಯಲ್ ಆ್ಯಂಡ್ ರಿಸೋರ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಹೆಂಗೆ ಟೀಚ್ ಮಾಡೋದು ಅಂತ ಗೊತ್ತಿರಬೇಕಂತೆ. ಮತ್ತು ಡಿಜಿಟಲ್ ಕಾಪಿ ಆಫ್ ಯುವರ್ ಸರ್ಟಿಫಿಕೇಷನ್ ಆರ್ ಡಿಪ್ಲೊಮಾ ಆಗಿರೋರು ಅಪ್ಲೈ ಮಾಡ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯುವರ್ ಸ್ಕೆಡ್ಯೂಲ್ ಆ್ಯಂಡ್ ಅವೈಲೇಬಿಲಿಟಿ. ಸೊ ನಾವು ಅಪ್ಲೈ ಮಾಡಾದ್ಮೇಲೆ ಟೀಮ್ ಅವರು ವಿತಿನ್ 3 ಡೇಸಲ್ಲಿ ನಮಗೆ ರೆಸ್ಪಾಂಡ್ ಮಾಡ್ತಾರಂತೆ. ದೆನ್ ಯು ವಿಲ್ ಬಿ ನೀಡ್ ಟು ಕಂಪ್ಲೀಟ್ ಶಾರ್ಟ್ ಆನ್ ಬೋರ್ಡಿಂಗ್ ಪ್ರೋಸೆಸ್ ಟು ಬಿಕಮ್ ವಿಸಿಬಲ್ ಟು ಸ್ಟೂಡೆಂಟ್ಸ್. ಸೊ ಅಪ್ಲೈ ಮಾಡಿ 3 ಡೇಸ್ ಅಷ್ಟರಲ್ಲಿ ನಮಗೆ ವಿಸಿಬಿಲಿಟಿ ಕಾಣಿಸುತ್ತೆ. ಸೊ ಹೆಂಗೆ ಈಗ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಈಗ ಮತ್ತೆ ಇನ್ನೊಂದು ಲಾಸ್ಟ್ ಜಾಬ್ ಅಪ್ಡೇಟ್ ನೋಡ್ಕೊಂಬರೋಣ. ಲಾಸ್ಟ್ ಕಂಪ್ನಿ ಬಂದುಬಿಟ್ಟು ಅದನ್ನು ಟೀಚಿಂಗೇನೆ ಪ್ಲಾನೆಟ್ ಸ್ಪಾರ್ಕ್ ಅಂತ. ಅವರು ಇಂಗ್ಲೀಷ್ ಟೀಚರ್ ವರ್ಕ್ ಫ್ರಮ್ ಹೋಮು ಪಾರ್ಟ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇವರು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ಕಂಡಕ್ಟ್ ಡೆಮೋ ಕ್ಲಾಸಸ್ ಆಸ್ ಪರ್ ದ ಪ್ಲಾನೆಟ್ ಸ್ಪಾರ್ಕ್ ಕಂಟೆಂಟ್ ಆ್ಯಂಡ್ ಮೆಥಡಾಲಜಿ. ಸೊ ಅವರೇ ಹೆಂಗೆ ಟೀಚ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ ಆ ಥರನೇ ಟೀಚ್ ಮಾಡಬೇಕಿಲ್ಲಿ. ಮತ್ತು ಎನ್ಶ್ಯೂರ್ ಅಮೇಸಿಂಗ್ ಡೆಮೋಸ್ ಎಕ್ಸ್ಪೀರಿಯನ್ಸ್ ಫಾರ್ ದ ಚೈಲ್ಡ್ ಆ್ಯಂಡ್ ಪೇರೆಂಟ್. ಅಂದರೆ ಪೇರೆಂಟ್ ಅವ್ರಿಗೂ ಡೆಮೋ ಕೊಡಿಸ್ಬೇಕು. ಸೊ ಚೈಲ್ಡ್ ಅವ್ರಿಗೆ ಅಂದರೆ ಆ ಮಕ್ಳುಗಳಿಗೆ ನಾವು ಸೇರ್ಸೋಕ್ಕೂ ಮುಂಚೆ ಪೇರೆಂಟ್ಸ್ ಮತ್ತು ಟೀಚರ್ ಇಬ್ರಿಗೂ ಡೆಮೋ ತೋರಿಸ್ಬೇಕು. ಕಂಡಕ್ಟ್ ರೆಗ್ಯುಲರ್ ಕ್ಲಾಸಸ್ ಪೋಸ್ಟ್ ಎನ್ರೋಲ್ಮೆಂಟ್ ಯೂಸಿಂಗ್ ಇನ್ ಅವರ್ಸ್ ಕ್ಯುರಿಕ್ಯುಲಮ್ ಅಂತ ಹೇಳ್ತಿದ್ದಾರೆ. ಎನ್ಶ್ಯೂರ್ ಟೈಮ್ಲಿ ಫೀಡ್ಬ್ಯಾಕ್ ಟು ಚೈಲ್ಡ್. ಅಂದರೆ ಫೀಡ್ಬ್ಯಾಕ್ ತೊಗೋತಾ ಇರಬೇಕು ಚೈಲ್ಡ್ ಬಗ್ಗೆ, ಮತ್ತು ನಮಗೆ ಹೆಂಗಿದೆ ಟೀಚಿಂಗ್ ಅಂತ ಚೈಲ್ಡ್ ಹತ್ರ ಫೀಡ್ಬ್ಯಾಕ್ ತೊಗೋತಾ ಇರಬೇಕು ಅಂತ ಹೇಳ್ತಿದ್ದಾರೆ. ವಾಟ್ ಆರ್ ಆಲ್ ದ ಬಿಹೇವಿಯರಲ್ ಆಟ್ರಿಬ್ಯೂಟ್ ದಟ್ ವಿ ಆರ್ ಲುಕಿಂಗ್ ಫಾರ್. ಇಷ್ಟೇ ಅವ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು. ಮತ್ತು ಏನು ಕ್ರೈಟೀರಿಯಾ ಅಂದರೆ ಎಕ್ಸಲೆಂಟ್ ಟೀಚಿಂಗ್ ಸ್ಕಿಲ್ಸ್ ಇರಬೇಕು, ಮತ್ತು ಎಕ್ಸಲೆಂಟ್ ಅಟೆನ್ಷನ್ ಟು ಡೀಟೇಲ್, ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಬೋತ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕಂತೆ. ಮತ್ತು ಎಬಿಲಿಟಿ ಟು ಬಿಲ್ಡ್ ಅ ಸ್ಟ್ರಾಂಗ್ ರಿಲೇಷನ್ಶಿಪ್ ವಿತ್ ಅ ಚೈಲ್ಡ್ ಅಂತೆ. ಮತ್ತು ಟೀಚ್ ಸ್ಯಾವಿ ಆಗಿರಬೇಕು, ಮತ್ತು ವರ್ಬಲ್ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ಮತ್ತು ವಿಲ್ಲಿಂಗ್ ಟು ವರ್ಕ್ 6 days a week ಅಂತೆ. ಶುಡ್ ಬಿ ಅವೈಲೇಬಲ್ ಟು ಸಾಟರ್ಡೆ ಆ್ಯಂಡ್ ಸಂಡೇ ಮ್ಯಾಂಡೇಟರಿ ಅವೈಲೇಬಲ್ ಇರಬೇಕು. ಮತ್ತು ವಿಲ್ಲಿಂಗ್ ಟು ಇನ್ವೆಸ್ಟ್ 3 to 4 hours ಪರ್ ಡೇ ಎವ್ರಿ ಡೇ ಅಟ್ಲೀಸ್ಟ್ ನಾವು ಸ್ಪೆಂಡ್ ಮಾಡಬೇಕು. ಶುಡ್ ಹ್ಯಾವ್ ಎ ಗುಡ್ ವೈಫೈ ಆ್ಯಂಡ್ ಲ್ಯಾಪ್ಟಾಪ್ ವಿತ್ ಅ ವೆಬ್ಕ್ಯಾಮ್. ಅಂದರೆ ಆನ್ಲೈನು ಫೇಸ್ ಟು ಫೇಸ್ ಆಗಿರೋದ್ರಿಂದ ವೆಬ್ಕ್ಯಾಮ್ ಮತ್ತು ಗುಡ್ ವೈಫೈ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸು, ಮತ್ತು ವರ್ಕ್ ಫ್ರಮ್ ಹೋಮು, ಎಕ್ಸ್ಪ್ಲೋರಿಂಗ್ ಟೀಚಿಂಗ್ ಇಂಟರ್ನ್ಯಾಷನಲಿ ಅಂತ ಹೇಳ್ತಿದ್ದಾರೆ. ಇಂಡಿಯನ್ ಕಿಡ್ಸ್ಗಾದರೆ 3 PM ಇಂದ 10 PM ಇನ್ ಬಿಟ್ವೀನ್ ನಾವು ಯಾವಾಗಲಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ಇಂಡಿಯನ್ ಕಿಡ್ಸ್ಗಾದರೆ. ಮತ್ತು 6 PM to 11 PM. ಮತ್ತು ಈ ಬೇರೆ ಕಂಟ್ರಿಗೆಲ್ಲಾದರೆ 4 AM ಇಂದ 8 AM ನಮ್ಗೆ ಇಷ್ಟ ಬಂದಿದ್ದ ಟೈಮ್ ಸೆಲೆಕ್ಟ್ ಮಾಡಿಕೊಂಡು ನಾವು ಟೀಚ್ ಮಾಡ್ಬೋದು. ಈ ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರು ಜಾಬ್ಗೆ ಅಪ್ಲೈ ಮಾಡಿ. ಏನಾದ್ರು ಡೌಟ್ ಬಂದರೆ ಹೆಂಗೆ ಅಪ್ಲೈ ಮಾಡೋದು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್.